Hey everyone, it's me Sahana Sangam. Welcome back to my YouTube channel. ಇವತ್ತು ನಾನು ಈ ವಿಡಿಯೋದಲ್ಲಿ ಸೆಕೆಂಡ್ PUC ಪ್ರಿಪರೇಟರಿ ಎಕ್ಸಾಮ್ 2024 ಮ್ಯಾಥ್ಸ್ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀನಿ. ಇನ್ನೇನು ಪ್ರಿಪರೇಟರಿ ಎಕ್ಸಾಮ್ ಹತ್ರ ಬಂತು, ನಿಮಗೆ ಫ್ಯೂ ಡೇಸ್ ಮಾತ್ರ ಟೈಮ್ ಇದೆ. ಈ ಫ್ಯೂ ಡೇಸಲ್ಲಿ ಫ್ಯೂ ಚಾಪ್ಟರ್ಸನ್ನು ಮಾತ್ರ ಸ್ಟಡಿ ಮಾಡಿ ಹೇಗೆ ಮ್ಯಾಕ್ಸಿಮಮ್ ಸ್ಕೋರನ್ನು ನೀವು ಸ್ಕೋರ್ ಮಾಡ್ಬೋದು ಅನ್ನೋ ಒಂದು ಸೂಪರ್ ಸ್ಟ್ರಾಟಜಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೋ ದಟ್ ನೀವು ಮ್ಯಾಥ್ಸ್ ಸಬ್ಜೆಕ್ಟ್ನಲ್ಲಿ 50% ಸಿಲೆಬಸನ್ನು ಕವರ್ ಮಾಡಿ ಹೇಗೆ 73 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು ಔಟ್ ಆಫ್ 80 ಅನ್ನೋ ಒಂದು ಇನ್ಫಾರ್ಮೇಷನನ್ನು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಇಂಟಿಗ್ರೇಷನ್ ಅಂತಂದರೆ ಮ್ಯಾಥಮೆಟಿಕ್ಸಲ್ಲಿ ತುಂಬ ಜನಕ್ಕೆ ಕಷ್ಟ ಇರುತ್ತೆ. ಆ ಇಂಟಿಗ್ರೇಷನನ್ನು ನೀವು ಸ್ಟಡಿ ಮಾಡ್ದಲೇ ಹೇಗೆ ಬೇರೆ ಚಾಪ್ಟರ್ಸನ್ನು ಸ್ಟಡಿ ಮಾಡಿ ನೀವು ಮ್ಯಾಕ್ಸಿಮಮ್ ಸ್ಕೋರನ್ನು ಮಾಡ್ಬೋದು ಅಂತಲೂ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಮ್ಯಾಥಮೆಟಿಕ್ಸಲ್ಲಿ ನಿಮಗೆ ಟೋಟಲ್ ಇರ್ತಕ್ಕಂಥ ಚಾಪ್ಟರ್ಸ್ 13 ಚಾಪ್ಟರ್ಸ್. ಈ 13 ಚಾಪ್ಟರ್ಸಲ್ಲಿ ನೀವು 6.5 ಚಾಪ್ಟರ್ಸನ್ನು ಸ್ಟಡಿ ಮಾಡಿಕೊಂಡು 73 ಮಾರ್ಕ್ಸನ್ನು ಆರಾಮಾಗಿ ಸ್ಕೋರ್ ಮಾಡ್ಬೋದು. 13 ಚಾಪ್ಟರ್ಸಲ್ಲಿ ಎಕ್ಸಾಕ್ಟ್ 50% ನಾವು ತೊಗೊಂಡ್ರೆ 6.5 ಆಗುತ್ತೆ. ಸೊ ಜಸ್ಟ್ ನೀವು 6.5 ಚಾಪ್ಟರ್ಸನ್ನು ಸ್ಟಡಿ ಮಾಡಿ 73 ಮಾರ್ಕ್ಸನ್ನು ಈಸಿಯಾಗಿ ಸ್ಕೋರ್ ಮಾಡಿ. ಓಕೆ, ಹಾಗಾದರೆ ಆ ಚಾಪ್ಟರ್ಸ್ ಯಾವುದ್ಯಾವುದು ಅಂತ ನಾನು ಹೇಳ್ಬಿಡ್ತೀನಿ. ಫಸ್ಟ್ ಚಾಪ್ಟರ್ ಈಸ್ ಮ್ಯಾಟ್ರಿಸಸ್, ನೆಕ್ಸ್ಟ್ ಡಿಟರ್ಮಿನೆಂಟ್ಸ್, ನೆಕ್ಸ್ಟ್ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ, ನೆಕ್ಸ್ಟ್ ವೆಕ್ಟೋರಲ್ ಆಲ್ಜಿಬ್ರಾ, 3D ಜಾಮಿಟ್ರಿ, ಪ್ರಾಬಬಿಲಿಟಿ ಆ್ಯಂಡ್ ಲೀನಿಯರ್ ಪ್ರೋಗ್ರಾಮಿಂಗ್. ನಾನು ಮಾತಾಡ್ತಾ ಚಾಪ್ಟರ್ಸ್ ನೇಮ್ ಶಾರ್ಟಾಗಿ ಹೇಳ್ತೀನಿ. ಐ ಹೋಪ್ ನಿಮಗೆ ಅರ್ಥ ಆಗುತ್ತೆ. ಇದರಲ್ಲಿ ನೋಡಿ, ನಾನು ಫಸ್ಟ್ ಮೆನ್ಷನ್ ಮಾಡಿರ್ತಕ್ಕಂಥ 6 ಚಾಪ್ಟರ್ಸನ್ನು ನೀವು ಕಂಪ್ಲೀಟಾಗಿ ಸ್ಟಡಿ ಮಾಡಬೇಕಾಗತ್ತೆ. ಕಂಪ್ಲೀಟಾಗಿ 100% ಪ್ರಾಕ್ಟೀಸ್ ಮಾಡಬೇಕಾಗತ್ತೆ 73 ನೀವು ಸ್ಕೋರ್ ಮಾಡಬೇಕು ಅಂತಂದರೆ. ಲಾಸ್ಟ್ ನಾನು ಏನು ಮೆನ್ಷನ್ ಮಾಡಿದ್ದೀನೋ ಲೀನಿಯರ್ ಪ್ರೋಗ್ರಾಮಿಂಗ್, ಈ ಚಾಪ್ಟ್ರಲ್ಲಿ ನಿಮಗೆ ಫಿಕ್ಸ್ಡ್ 6 ಮಾರ್ಕ್ಸ್ಗೆ ಗ್ರಾಫನ್ನು ಕೇಳ್ತಾರೆ. ಸೊ ಈ ಚಾಪ್ಟ್ರಲ್ಲಿ ನೀವು ಗ್ರಾಫ್ಸನ್ನು ಮಾತ್ರ ಪ್ರಾಕ್ಟೀಸ್ ಮಾಡಿದರೆ ಸಾಕು, 6 ಮಾರ್ಕ್ಸ್ ಗ್ರಾಫನ್ನು. ಓಕೆ, ಹಾಗಾಗಿ ನಾನು 6.5 ಚಾಪ್ಟರ್ಸನ್ನು ಮಾತ್ರ ಸ್ಟಡಿ ಮಾಡಿ ಅಂತ ಹೇಳ್ತಿದ್ದೀನಿ. ಫಸ್ಟ್ ಮೆನ್ಷನ್ ಮಾಡಿರ್ತಕ್ಕಂಥ 6 ಚಾಪ್ಟರ್ಸನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡಿ. ನೆಕ್ಸ್ಟ್ ಲೀನಿಯರ್ ಪ್ರೋಗ್ರಾಮಿಂಗಲ್ಲಿ ನೀವು 6 ಮಾರ್ಕ್ಸ್ಗೆ ಏನು ಫಿಕ್ಸ್ಡ್ ಗ್ರಾಫ್ಸನ್ನು ಕೇಳ್ತಾರ ಅದನ್ನು ಮಾತ್ರ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಸೊ ದಟ್ ನೀವು 80ಗೆ 73 ಈಸಿಯಾಗಿ ಸ್ಕೋರ್ ಮಾಡ್ತೀರಾ. ಹಾಗಾದರೆ ಹೇಗೆ ಈ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಅನ್ನೋದು ನೋಡೋದಾದರೆ, ಇದಕ್ಕೂ ಮುಂಚೆ ನಾನು ನಿಮಗೆ ಹೇಳೋದೇನು ಅಂತಂದರೆ, ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ ಹೇಗಿರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಎಷ್ಟು ಪಾರ್ಟ್ಸ್ ಇರುತ್ತೆ, ಯಾವ ಮೀನಲ್ಲಿ ಎಷ್ಟು ಕ್ವಶನ್ಸ್ ಕೇಳ್ತಾರೆ, ಕೇಳಿರ್ತಕ್ಕಂಥ ಕ್ವಶನ್ಸಲ್ಲಿ ಎಷ್ಟು ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. ಓಕೆ, ಇಂಟರ್ನಲ್ ಚಾಯ್ಸಸ್ ಕ್ವಶನ್ಸ್ ಅಂತಂದರೆ ಏನು, ಹೀಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಮ್ಯಾಥ್ಸ್ ಕ್ವಶನ್ ಪೇಪರ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ನಾನೀಗಾಗಲೇ ಸೆಕೆಂಡ್ PUC ಮ್ಯಾಥಮೆಟಿಕ್ಸ್ ಬ್ಲೂ ಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋ ನೋಡಿಲ್ಲ ಅಂತಂದರೆ ನೋಡಿ, ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಆ್ಯಂಡ್ ಆಲ್ಸೋ ನಾನು ಇದೇ ರೀತಿ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ 50% ಸಿಲೆಬಸನ್ನು ಕವರ್ ಮಾಡಿ ಹೇಗೆ 63 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ವೀಡಿಯೋಸ್ ಮಾಡಿದ್ದೀನಿ. ನೋಡಿಲ್ಲ ಅಂತಂದರೆ ನೋಡಿ, ಡೆಫಿನೆಟ್ಲಿ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ವೀಡಿಯೋಸ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಈಗ ನೋಡೋಣ, ಜಸ್ಟ್ ನೀವು 6.5 ಚಾಪ್ಟರ್ಸನ್ನು ಸ್ಟಡಿ ಮಾಡಿಕೊಂಡು ಹೇಗೆ 73 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು ಅಂತ. ಫಸ್ಟ್ ಥಿಂಗ್, ಮ್ಯಾಥ್ಸ್ ಕ್ವಶನ್ ಪೇಪರಲ್ಲಿ ಫಸ್ಟ್ ಪಾರ್ಟ್ ಎ ಇರುತ್ತೆ. ಅದರಲ್ಲಿ ಫಸ್ಟ್ ಮೇನ್ ಬಂದುಬಿಟ್ಟು MCQ 15 ಕ್ವಶನ್ಸ್ ಇರುತ್ತೆ, 15 ಮಾರ್ಕ್ಸ್ ಇರುತ್ತೆ. ನಾನು ಮೇಲೆ ಏನು ಹೇಳಿದ್ದೀನೋ 6.5 ಚಾಪ್ಟರ್ಸ್ ಅಂತ, ಆ ಚಾಪ್ಟರ್ಸಿಂದ ಡೆಫಿನೆಟ್ಲಿ ನಿಮಗೆ 8 MCQs ಅಂತೂ ಫ್ರೇಮ್ ಆಗೇ ಆಗುತ್ತೆ. ನೀವು ಆ ಚಾಪ್ಟರ್ಸನ್ನು 100% ಪ್ರಾಕ್ಟೀಸ್ ಮಾಡಿತ್ತು ಅಂತಂದರೆ ನೀವು 8 MCQಸನ್ನು ಕೂಡ ನೀವು ಕರೆಕ್ಟಾಗಿ ಅಟೆಂಡ್ ಮಾಡ್ತೀರಾ. ಸೊ ದಟ್ ನಿಮಗೆ 8 ಮಾರ್ಕ್ಸ್ ಈಸಿಯಾಗಿ ಈ ಸೆಕ್ಷನಲ್ಲಿ ಬರುತ್ತೆ. ಅಗೇನ್ ಪಾರ್ಟ್ ಎಲ್ಲಿ ಸೆಕೆಂಡ್ ಮೇನ್ ನಿಮಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ, 5 ಕ್ವಶನ್ಸ್ ಇರುತ್ತೆ, 5 ಮಾರ್ಕ್ಸ್ ಇರುತ್ತೆ. ಡಿಟರ್ಮಿನೆಂಟ್ಸಿಂದ ಕೇಳ್ತಾರೆ, 3D ಇಂದ ಕೇಳ್ತಾರೆ, ಪ್ರಾಬಬಿಲಿಟಿಯಿಂದ ಕೇಳ್ತಾರೆ. ಈ 3 ಚಾಪ್ಟರ್ಸು ಕೂಡ ಮೇಲೆ ಹೇಳಿರ್ತಕ್ಕಂಥ 6.5 ಚಾಪ್ಟರ್ಸಲ್ಲಿ ಇದೆ. ಸೊ ದಟ್ ನೀವು ಈ 3 ಕ್ವಶನ್ಸು ಕೂಡ ಈಸಿಯಾಗಿ ಅಟೆಂಡ್ ಮಾಡ್ತೀರಾ. ರಿಮೈನಿಂಗ್ 2 ಕ್ವಶನ್ಸ್ ಬೇರೆ ಚಾಪ್ಟರ್ಸಿಂದ ಕೇಳ್ತಾರೆ, ಬಟ್ ಎನಿಹೌ ಇದು ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರೋದ್ರಿಂದ ಆನ್ಸರ್ಸನ್ನು ಮೇಲೆ ಕೊಟ್ಟಿರ್ತಾರೆ. ನೀವು ಸೂಟಬಲ್ ಆನ್ಸರ್ಸನ್ನು ನೋಡಿ ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ ಫಿಲಪ್ ಮಾಡಬೇಕು. ಆಬ್ವಿಯಸ್ಲಿ ಈ ಒಂದು ಮೇನ್ ತುಂಬ ಈಸಿಯಾಗಿರುತ್ತೆ. ಸೊ ದಟ್ ನೀವು ಈಸಿಯಾಗಿ 5 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು ಪಾರ್ಟ್ ಎ ಸೆಕೆಂಡ್ ಮೇನ್ ಫಿಲ್ ಇನ್ ದ ಬ್ಲಾಂಕ್ಸಲ್ಲಿ. ನೆಕ್ಸ್ಟ್ ಬರೋಣ ಪಾರ್ಟ್ ಬಿ. ಪಾರ್ಟ್ ಬಿಯಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ, 6 ಕ್ವಶನ್ಸನ್ನು ಮಾತ್ರ ಅಟೆಂಡ್ ಮಾಡೋರು ಇರ್ತೀರ. ವೆಕ್ಟರಲ್ ಆಲ್ಜಿಬ್ರಾ ಇಂದ ಕೇಳ್ತಾರೆ, 3D ಇಂದ ಕೇಳ್ತಾರೆ, ಡಿಟರ್ಮಿನೆಂಟ್ಸ್ ಇಂದ ಕೇಳ್ತಾರೆ, ಕಂಟಿನ್ಯೂಟಿ ಆ್ಯಂಡ್ ಪ್ರಾಬಬಿಲಿಟಿಯಿಂದ 2 ಕ್ವಶನ್ಸನ್ನು ಕೇಳ್ತಾರೆ. ಈ ಎಲ್ಲ ಚಾಪ್ಟರ್ಸು ನಾನು ಮೇಲೆ ಹೇಳಿರ್ತಕ್ಕಂಥ ಎಲ್ಲ ಚಾಪ್ಟರ್ಸಲ್ಲಿ ಇನ್ಕ್ಲೂಡ್ ಆಗಿದೆ. ನೀವು ಆ ಚಾಪ್ಟರ್ಸನ್ನು 100% ಪ್ರಾಕ್ಟೀಸ್ ಮಾಡಿತ್ತು ಅಂತಂದರೆ ಈ 2 ಮಾರ್ಕ್ಸ್ ಕ್ವಶನ್ಸಲ್ಲೂ ಕೂಡ ನೀವು 6 ಕ್ವಶನ್ಸನ್ನು ಪರ್ಫೆಕ್ಟಾಗಿ ಅಟೆಂಡ್ ಮಾಡ್ತೀರಾ. ಸೊ ದಟ್ 6 × 2 12 ಮಾರ್ಕ್ಸ್ ಈ ಸೆಕ್ಷನಲ್ಲಿ ನಿಮಗೆ ಈಸಿಯಾಗಿ ಬರುತ್ತೆ. ನೆಕ್ಸ್ಟ್ ಬನ್ನಿ ಪಾರ್ಟ್ ಸಿ. ಪಾರ್ಟ್ ಸಿಯಲ್ಲಿ ನಿಮಗೆ 3 ಮಾರ್ಕ್ಸ್ ಕ್ವಶನ್ಸನ್ನು ಕೇಳ್ತಾರೆ, 6 ಕ್ವಶನ್ಸನ್ನು ಮಾತ್ರ ಅಟೆಂಡ್ ಮಾಡೋರು ಇರ್ತೀರಾ. ಮ್ಯಾಟ್ರಿಸಸ್ಸಿಂದ ಕೇಳ್ತಾರೆ, ವೆಕ್ಟರಲ್ ಆಲ್ಜಿಬ್ರಾ ಇಂದ ಕೇಳ್ತಾರೆ, ಪ್ರಾಬಬಿಲಿಟಿ, ವೆಕ್ಟರಲ್ ಆಲ್ಜಿಬ್ರಾ, ಅಗೇನ್ ಕಂಟಿನ್ಯೂಟಿಯಿಂದ 2 ಕ್ವಶನ್ಸನ್ನು ಕೇಳ್ತಾರೆ. ಇಲ್ಲಿ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡೋದಾದರೆ ವೆಕ್ಟರಲ್ ಆಲ್ಜಿಬ್ರಾ ಇಂದ 2 ಕ್ವಶನ್ಸ್ ಬರುತ್ತೆ, ಕಂಟಿನ್ಯೂಟಿಯಿಂದ 2 ಕ್ವಶನ್ಸ್ ಬರುತ್ತೆ.
ಇಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಚಾಪ್ಟರ್ಸ್ ಮೇಲೆ ನಾನು ಮೆನ್ಷನ್ ಮಾಡಿರ್ತಕ್ಕಂಥ 6.5 ಚಾಪ್ಟರ್ಸಲ್ಲಿ ಇನ್ಕ್ಲೂಡ್ ಆಗಿದೆ. ಸೊ ದಟ್ ನೀವು ಪಾರ್ಟ್ ಸಿ ಯಲ್ಲೂ ಕೂಡ ಆ ಚಾಪ್ಟರ್ಸನ್ನು ನೀವು 100% ಪ್ರಾಕ್ಟೀಸ್ ಮಾಡಿತ್ತು ಅಂತಂದರೆ 6 × 3 18 ಮಾರ್ಕ್ಸನ್ನು ಈಸಿಯಾಗಿ ಪಾರ್ಟ್ ಸಿ ಯಲ್ಲಿ ಸ್ಕೋರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಬನ್ನಿ ಪಾರ್ಟ್ ಡಿ. ಪಾರ್ಟ್ ಡಿಯಲ್ಲಿ ನಿಮಗೆ 5 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಇದರಲ್ಲಿ ನೀವು 4 ಕ್ವಶನ್ಸನ್ನು ಮಾತ್ರ ಅಟೆಂಡ್ ಮಾಡೋರು ಇರ್ತೀರ. ಆ 4 ಕ್ವಶನ್ಸ್ ಯಾವ ಚಾಪ್ಟರ್ಸಿಂದ ಕೇಳ್ತಾರೆ ಅಂತಂದರೆ ಡಿಟರ್ಮಿನೆಂಟ್ಸಿಂದ ಕೇಳ್ತಾರೆ, 3D ಇಂದ ಕೇಳ್ತಾರೆ, ಮ್ಯಾಟ್ರಿಸಸ್ಸಿಂದ ಕೇಳ್ತಾರೆ, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಯಿಂದ ಕೇಳ್ತಾರೆ. ಈ 4 ಚಾಪ್ಟರ್ಸನ್ನು ನೀವು 100% ಪ್ರಾಕ್ಟೀಸ್ ಮಾಡಿತ್ತು ಅಂತಂದರೆ ಇದರಲ್ಲೂ ಕೂಡ ನೀವು 4 × 5 20 ಮಾರ್ಕ್ಸನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಬನ್ನಿ ಪಾರ್ಟ್ ಇ. ಪಾರ್ಟ್ ಇ ಅಲ್ಲಿ ನಿಮಗೆ ಇಂಟರ್ನಲ್ ಚಾಯ್ಸಸ್ ಕ್ವಶನ್ಸ್ ಇರುತ್ತೆ. ಇಂಟರ್ನಲ್ ಚಾಯ್ಸಸ್ ಕ್ವಶನ್ಸ್ ಟೋಟಲ್ 10 ಮಾರ್ಕ್ಸ್ಗೆ ಇರುತ್ತೆ. 2 ಕ್ವಶನ್ಸ್ ಇರುತ್ತೆ. ಫಸ್ಟ್ ಕ್ವಶನ್ ಬಂದುಬಿಟ್ಟು ಒಂದು ಲೀನಿಯರ್ ಪ್ರೋಗ್ರಾಮಿಂಗಿಂದ ಕೇಳ್ತಾರೆ, ಇನ್ನೊಂದು ಇಂಟಿಗ್ರೇಷನಿಂದ ಕೇಳ್ತಾರೆ. ನೀವು ಇಂಟಿಗ್ರೇಷನ್ ಚಾಪ್ಟರ್ ಪ್ರಾಕ್ಟೀಸ್ ಮಾಡಿಲ್ಲ, ಸೊ ದಟ್ ಲೀನಿಯರ್ ಪ್ರೋಗ್ರಾಮಿಂಗಲ್ಲಿ ಕೇಳ್ತಕ್ಕಂಥ ಕ್ವಶನನ್ನು ಅಟೆಂಡ್ ಮಾಡ್ತೀರಾ. ಡೆಫಿನೆಟ್ಲಿ ಲೀನಿಯರ್ ಪ್ರೋಗ್ರಾಮಿಂಗಲ್ಲಿ ನಿಮಗೆ 6 ಮಾರ್ಕ್ಸ್ಗೆ ಫಿಕ್ಸ್ಡ್ ಗ್ರಾಫನ್ನು ಕೇಳ್ತಾರೆ. ಇದನ್ನು ನೀವು ಈಸಿಯಾಗಿ ಅಟೆಂಡ್ ಮಾಡ್ತೀರಾ. ಸೊ ದಟ್ ನಿಮಗೆ 6 ಮಾರ್ಕ್ಸ್ ಬರುತ್ತೆ. ಸೆಕೆಂಡ್ ಕ್ವಶನ್ ಬನ್ನಿ ಡಿಟರ್ಮಿನೆಂಟ್ಸಿಂದ ಕೇಳ್ತಾರೆ ಆ್ಯಂಡ್ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಯಿಂದನೂ ಕೇಳ್ತಾರೆ. ಈ 2 ಚಾಪ್ಟರಲ್ಲಿ ನಿಮಗೆ ಯಾವುದು ಈಸಿ ಆಗುತ್ತೋ ಅದನ್ನು ನೀವು ಅಟೆಂಡ್ ಮಾಡ್ಬೋದು. ಸೊ ದಟ್ ಇದರಲ್ಲೂ ಕೂಡ ನಿಮಗೆ 4 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. 6 + 4 10 ಮಾರ್ಕ್ಸ್ ಪಾರ್ಟ್ ಇ ಯಲ್ಲೂ ಕೂಡ ನೀವು ಈಸಿಯಾಗಿ ಸ್ಕೋರ್ ಮಾಡ್ತೀರಾ. Okay, by studying only 6.5 chapters in the mathematics subject, you can easily score 73 out of 80 in your preparatory examination. ಓಕೆ, ಮೇಲಿರ್ತಕ್ಕಂಥ ಎಲ್ಲ ಮಾರ್ಕ್ಸನ್ನು ಕೌಂಟ್ ಮಾಡಿದರೆ 8 + 5 + 12 + 18 + 20 + 10 73 ಮಾರ್ಕ್ಸ್ ಆಗುತ್ತೆ ಔಟ್ ಆಫ್ 80. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳೋ ರೀತಿಯೇ ಹೇಳ್ತಾ ಇದ್ದೀನಿ. 73 ಮಾರ್ಕ್ಸಲ್ಲಿ ನಿಮಗೆ 1, 2 ಆರ್ 3 ಮಾರ್ಕ್ಸ್ ಎಲ್ಲದು ಮಿಸ್ ಆಯಿತು ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಟೆಂಡ್ ಮಾಡೋದಕ್ಕಾಗಲಿಲ್ಲ, MCQ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ನೀವು 70 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು 80ಗೆ. ಇನ್ನೂ ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ ಮಧ್ಯದಲ್ಲಿ ಯಾವುದೋ ಸ್ಟೆಪ್ ಮಿಸ್ ಆಯಿತು, 2 ಮಾರ್ಕ್ಸ್ 3 ಮಾರ್ಕ್ಸ್ ಆರ್ ಗ್ರಾಫಲ್ಲಿ ಏನೋ ಮಿಸ್ ಆಯಿತು, 1, 2, 3 ಮಾರ್ಕ್ಸ್ ಮತ್ತೆ ಹೋಯ್ತು ಅಂದರೂ ಕೂಡ ನೀವು 66+ ಅಂತೂ ಈಸಿಯಾಗಿ ಸ್ಕೋರ್ ಮಾಡ್ಬೋದು. 66+ ಅಂತೂ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಔಟ್ ಆಫ್ 80. ಓಕೆ, 66+ ಬರ್ತಾ ಇದೆ, 70, 71, 72, 73 ಮಾರ್ಕ್ಸ್ ನೀವು ಸ್ಕೋರ್ ಮಾಡ್ತಾ ಇದ್ದೀರಾ ಅಂತಂದರೆ ಇದು ಒಂದು ಗುಡ್ ಸ್ಕೋರ್ ಅಂತಲೇ ಪ್ರಿಪ್ರೇಟರಿ ಎಕ್ಸಾಮಿನೇಷನಲ್ಲಿ. ಬಿಕಾಸ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ಗೆ ಕಂಪೇರ್ ಮಾಡಿದರೆ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರುತ್ತೆ. ಓಕೆ, ಜಾಸ್ತಿ ಅಂದರೆ 1 ಲೆವೆಲ್ ಮಾತ್ರ ಜಾಸ್ತಿ ಇರುತ್ತೆ, ತುಂಬ ಡಿಫಿಕಲ್ಟಿಯಾಗಿ ಏನಿರಲ್ಲ. ಬಟ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಪೇಪರ್ ಲೆವೆಲ್ ಡಿಫಿಕಲ್ಟಿ ಆಗಿರುತ್ತೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ನಾನು ಸೆಕೆಂಡ್ PUC ಸ್ಟೂಡೆಂಟ್ಸ್ಗಂತಲೇ ನಾನು ಈಗಾಗಲೇ ಇಂಪಾರ್ಟೆಂಟ್ ಕ್ವಶನ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿನಲ್ಲಿ ಟೋಟಲ್ 11 ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ ವೀಡಿಯೋಸ್ ಅಪ್ಲೋಡ್ ಆಗಿದೆ. ಇದೆಲ್ಲ ವೀಡಿಯೋಸ್ ನಿಮಗೆ ಸಿಂಗಲ್ ಪ್ಲೇಲಿಸ್ಟಲ್ಲಿ ಸಿಗುತ್ತೆ. ಪ್ಲೇಲಿಸ್ಟ್ ನೇಮ್ ಬಂದುಬಿಟ್ಟು ಇಂಪಾರ್ಟೆಂಟ್ ಕ್ವಶನ್ ಸೀರೀಸ್ ಸೆಕೆಂಡ್ PUC ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ 2024 ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಪ್ಲೇಲಿಸ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ, ನೋಡಿಲ್ಲ ಅಂತಂದರೆ ನೋಡಿ. ಎಸ್, ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಹೆಲ್ಪ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್ ಗೈಸ್.